ಅದಕ್ಕೆ ನಾವು ತಾಳಿ ಅಂತ ಕಟ್ಕೊಂಡು ಸಂಸಾರ ನಡೆಸ್ತೀವಿ. ಇತ್ತೀಚಿನ ದಿನಗಳಲ್ಲಿ ನನಗೆ ಅವಳ ಜೊತೆ ಬಾಳೋಕ್ಕಾಗ್ತಿಲ್ಲ, ಅವಳು ನನಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ. ಹಂಗಾಗಿ ನಾನು ಡಿವೈಡ್ ಆಗಿ ಮಾತಾಡ್ತೀನಿ. ಇಷ್ಟೇ. ನಾನೇನು ಕಾನೂನು ಉಲ್ಟಾಪಟ್ಟ ನಾನು ಮಾತಾಡ್ತಾ ಇಲ್ಲ. ರೇಪ್ ಆಗಿರೋದಕ್ಕೆ ಬಾಳ್ ಕೊಟ್ಟಿದ್ದೀನಿ, ಓಕೆನಾ? ರೇಪ್ ಅಂತಲ್ಲ, ಅವಳ ಜೊತೆ ಸೇರಿದ್ದೀನಿ ಅಂತ ಬಾಳ್ ಕೊಟ್ಟಿದ್ದೀನಿ. ಇಬ್ಬರು ಚೆನ್ನಾಗಿದ್ದೀವಿ, ಚೆನ್ನಾಗಿ ಜರ್ನಿ ಮಾಡಿದ್ದೀವಿ. 3 ವರ್ಷ ಗಂಟೆ ಏನು ಕಕ್ಕ ತಿಂತಾಯಿದ್ರು ಅಂತಾರೆ ಇವತ್ತು ಪೊಲೀಸ್ನವ್ರು ಫೋನ್ ಮಾಡಿದರೆ. ಅವತ್ತು 3 ವರ್ಷ ಇಲ್ಲದೆ ಇರೋಳು ಇವತ್ತು ಸಿನಿಮಾದಾಗ ಇವಾಗ ಯಾಕ್ರಿ ಬರಬೇಕು? ಅವತ್ತೇನು ಉಣ್ತಿದ್ರೆ ಅವತ್ತು ಸಿನಿಮಾ ಆಗಬೇಕು ಅಂತ ಬಂದ ಅಥವಾ ಯಾತಕ್ಕೆ ಬಂದು ಯಾತಕ್ಕೆ ಜಗಳ ಆಡ್ಕೊಂಡಿದ್ದೀವಿ? ಈಗ ಜಗಳ ಆಡ್ಕೊಂಡಿದ್ದು ಯಾರು? ನೀವಿಬ್ರು ಜಗಳ ಇಬ್ರು ಟೈಮ್ ಕೊಡಕ ಶರಣ್ಯ ಸರ್ ಏನಂದ್ರು, ನೀವಿಬ್ರು ಮಾಡಿರೋದು ನೀವಿಬ್ಬರೇ ಬಗೆಹರಿಸ್ಕೋಬೇಕು, ಓಕೆನಾ? ಕನ್ಸಿರೋರು ಬದುಕೇತೀರ, ಕನ್ಸಿಲ್ದಾರ ಸಾಯ್ತೀರ. ಇದು ಎರಡನೇ ಮಾತು ಅದೇ ಅಂದಿದ್ದವ್ರು. ನಿನಗೆ ಬೇಕಾ? ಕನ್ಸಿದ್ಯಾ? ಹೀರೋ ಆಗ್ಬೇಕು ಕನ್ಸಿದ್ಯಾ? ಬದುಕ್ತೀಯಾ? ನಿಂಗೇನು ಇಲ್ವಾ? ಸಾಯ್ತೀಯಾ? ನಾನು ನಿಮ್ಮ ಸಾಯರ್ನ ಉಳ್ಸೋಕ್ಕಾಗಲ್ಲಪ್ಪ. ನಿಮ್ಮ ಇಷ್ಟ ನೀವು ಕ್ಲಿಯರ್ ಮಾಡ್ತೀವಿ. ಹೀರೋ ಆಗ ಕನಸಿತ್ತು ಅಂತ ಇದ್ಮೇಲೆ ಸಿನಿಮಾ ಟೈಮಲ್ಲಿ ಯಾಕೆ ಜಗಳ ತಕ್ಕೋಬೇಕಾಗಿತ್ತು? ನನಗೆ ಟೈಮ್ ಇಲ್ಲ ಮಾತಾಡೋಕ್ಕೆ. ಹಿಂಗೆ ಅಲ್ಲ, ಎಷ್ಟು ಸರಿ ರಾತ್ರೆಲ್ಲ ಕಾಲ್ ಮಾಡಿ ಅವಳಿಗೆ ರಾತ್ರಿ ಎಷ್ಟೊತ್ತು ಮಧ್ಯರಾತ್ರಿ ಎಲ್ಲ ಬಂದಿದ್ದೀರಾ? ಮತ್ತೆ ಇದು ಹೇಳಿರ್ತಾರೆ, ಅದೇನು ಮಿಂಚು, ನಾನು ತಾಳಿ ಕಟ್ಟಿದ್ದೀನಿ. ನಾನು ತಾಳಿ ಕಟ್ಟಿದ್ದೀನಿ, ಅವಳು ನನ್ನ ಹೆಂಡ್ತಿ, ಸರಿನಾ? ಇದೇ ಫಿಕ್ಸ್. ವೀಡಿಯೋ ಮಾಡ್ತೀನಿ ನೋಡಿ. ಮಿಂಚು ನನ್ನ ಹೆಂಡ್ತಿ. ನನ್ನ ಹೆಂಡ್ತಿಗೆ 1000 ಕಾಟ ಕೊಡ್ತೀನಿ, 1000 ಜಗಳ ಆಡ್ತೀನಿ. ಅವಳ ಜೊತೆ ಸೇರ್ತೀನೋ ಬಿಡ್ತೀನೋ, ಮನೆಗೆ ಹೋಗ್ತೀನೋ, ಅದು ನನ್ನ ಇಷ್ಟ. ಒಬ್ಬ ಕುಡ್ಕೊಂಡು ಗಂಡ ಅಂತ ಅವಳು ಹೆಂಗಾರ ಬಿಡಲಿ. ನಾನು ಇಷ್ಟ ಬಂದಾಗ ಬರ್ತೀನಿ, ಇಷ್ಟ ಬಂದಾಗ ಫೋನ್ ಮಾಡ್ತೀನಿ. ಇವಳೇ ನಾನು ಹೆಂಡ್ತಿ. ಹೋಗಿ ನಾನು ದಿವಿಗೆ ಹೇಳ್ಬೇಕೇಳ್ರಿ ಇನ್ನೊಂದು ಮದುವೆ ಆಗಿದ್ದೀನಿ ಅಂತ ಮಾಡೇ. ದಿವಿಗೆ ಫೋನ್ ಮಾಡಿ. ಮಿಂಚು ಫೋನ್ ಮಾಡಿ. ಇತ್ಯರ್ಥ ಅಲ್ಲ, ಮಾಡಿ. ನಾನು ಹೆಂಡ್ತಿಗೂ ನಾನು ತಾಳಿ ಕಟ್ಟಿದ್ದೀನಿ ಕಣ, ಇದೆ ನಾನು ಮದುವೆ ಆಗಿದ್ದೀನಿ ಅಂತ ಹೇಳ್ತೀನಿ. ತಗ ಮಾಡು ಫೋನ್. ನಾನು ಮಾಡ್ಕೊಡ್ತೀನಿ, ಮಾತಾಡ್ತೀನಿ, ಕೊಡು. ಸರಿ ಬಿಡು. ನಾನು ಹೆಂಡ್ತಿ. ಹಲೋ, ಇದ್ರಲ್ಲಿ ಜಗಳ ಇಲ್ಲ, ರೇಪ್ ಇಲ್ಲ. ನಾನು ಹೆಂಡ್ತಿ, ತಾಳಿ ಕಟ್ಟಿದ್ದೀನಿ, ನಾನು ಇಷ್ಟ ಬಂದಂಗೆ ಬರ್ತೀನಿ, ನಾನು ಇಷ್ಟ ಬಂದಂಗೆ ಹೋಗ್ತೀನಿ. ಅವಳೇನೋ ನನ್ನ ಮೇಲೆ ಕಂಪ್ಲೇಂಟ್ ಕೊಡೋಕ್ಕಾದ್ರೆ ರೇಪು ಅಲ್ಲ, ಭಾಳ ಹಾಳು ಮಾಡ್ಯೋದಂತಲ್ಲ, ನಾನು ಗಂಡ ಅಂತಲೇ ಕೊಡಬೇಕು. ನಾನು ಇವಳು ಹೆಂಡ್ತಿ ಅಂತ ಸ್ವೀಕರಿಸ್ತೀನಿ. ಮೀಡಿಯಾ ಮುಂದೆ ಹೇಳ್ತೀನಿ, ನನಗೆ ನಾನು ಹೆಂಡ್ತಿ ಅಪ್ಪ ಅಷ್ಟೇ. ನಾನು ಹೆಂಡ್ತಿ, ಇಷ್ಟ ಬಂದಂಗೆ ಹೋಗ್ತೀನಿ, ಇಷ್ಟ ಬಂದಂಗೆ ಬರ್ತೀನಿ. ಅವಳು ಗಂಡನ ಹೋಲಿಸ್ಕೊಳ್ಳೋದು ಅವಳ ಜವಾಬ್ದಾರಿ, ನನಗೆ ಗೊತ್ತಿಲ್ಲ ಅಷ್ಟೇ. ನಾನು ಹೆಂಡ್ತಿ ಕಣದೀನಿ. ಹೋಗಿ ಏನು ಕುಂಕುಮ ಹಚ್ಬೇಕನ್ನ ಈಗಲೇ ಬಿಡ್ರಿ, ಒಪ್ಕೋತೀನಿ. ಹೆಂಡ್ತಿ ಹೋಗಿ ಹೆಂಡ್ತಿ ಅಂತ ಹೆಂಡ್ತಿ ಅಂದ್ರೆ ಹೆಂಡ್ತಿ, ನಾನು ಗಂಡ. ನೀವು ಮಾತಾಡಂಗಿಲ್ಲ. ತಾಳಿ ಕಟ್ಟಿದ್ದೀನಿ. ನಾನು ತಾಳಿ ಕಟ್ಟಿರೋದು ಮಿಂಚು, ತಾಳಿ ಕಟ್ಟಿದ್ದೀನಿ. ನಾನು ಸಿನಿಮಾ ಮುಗಿದ ತಕ್ಷಣ ನಾನು ಸಾಯಿಸ್ಬೇಕು. ನಾನು ಸಾಯಿಸೋ ಮನುಷ್ಯನೇ ಅಲ್ಲ, ನಾನು ಸಾಯಿಸೋ ಕೆಟ್ಟ ಗುಣನೇ ಇಲ್ಲ. ನೀನು ನನ್ನ ಸಾಯಿಸೋದೇ ಬೇಕಾಗಿಲ್ಲ. ಈಗ ಮಾಡಿರೋದು ನೀನು ನನ್ನ ಕೊಲೆನೆ. ಯಾವುದು ಈಗ ನೀನು ಮಾಡಿರೋದು ಕೊಲೆನೆ. ಯಾವುದು ಕೊಲೆ? ಈಗ ನೀನು ನನಗೆ ಏನು ಇಷ್ಟು ದಿನ ಅವಮಾನ ಮಾಡಿ ನನ್ನ ಎಷ್ಟು ನರಳಾಡ್ಸಿದ್ಯೋ ನಿನ್ನ ವೀಕ್ನೆಸ್ ಅದು. ಈಗ ನಾನು ಭದ್ರ ಕೆಲಸ ಮಾಡೋತ್ತಿಗೆ ಬದುಕಿದ್ದೀನಿ. ನೀನು ಏನಾರ ಒಂದು ಮಾಡಿದ್ರೆ ಉಳ್ಕೊತಾ ಇದ್ದೆ. ನೀನು ಏನು ಮಾಡಲಿಲ್ಲ, ಕೂತ್ಕೊಂಡು ಏನು ಮಾಡೋಣ ಅಂತ ಡಿಪ್ರೆಷನ್ಗೆ ಹೋಗುತ್ತೆ. ಹೇಳಿದ್ವು ಅವತ್ತಲ್ಲ, ಆಫೀಸಿಗೆ ಬಂದು ಕೂತ್ಕೊ, ಏನೋ ಒಂದು ಮಾಡು ಅಂದಾಗ. ಯಾಕೆ ಗಂಡ ಸತ್ತು ಮದುವೆಯಾಗಿ ಬೆಳಗ್ಗೆ ಒಂದು ಮಗು ಇದ್ದು ಸತ್ತೋಗಿರೋರು 15 ಸಾದ್ಮೇಲೆ ಚೆನ್ನಾಗಿರೋರಿಲ್ವಾ? ನಾನೇನು ಹೇಳಿದೆ ಗೊತ್ತಾ? ಹೆಂಡ್ತಿ ಅಂತ ಒಪ್ಕೊಂಡಿದ್ರು ಎಲ್ಲ ಆಯ್ತಲ್ಲ, ಅಲ್ಲಿ ಒಬ್ಬಳೇ ಇದ್ದಾಳೆ, ಅನಾಥೆ ಇಲ್ಲ. ನಾನು ಇನ್ನೊಂದು ಗೊತ್ತಾ, ಅಂತ ಬಿಟ್ರೆ ನಾವು ಹಳ್ಳಿ ಕಡೆ ಹೆಂಗೆ ಹೆಂಡತಿ ಮೇಲೆ ಬೇಜಾರಾತಂದ್ರೆ ಒಂದು ತಿಂಗಳ ಹೆಂಡತಿ ಮೇಲೆ ಬೇಜಾರಾಗೋದು ಮುಂಚೆ ಹೆಂಡತಿ ಯಾರು, ಯಾವ ಕಂಡೀಷನ್ ಇದ್ದಾಳೆ ಅನ್ನೋದನ್ನ ನೀವು ನೋಡ್ಕೋಬೇಕು. ನಾವು ಹಂಗೆ ಹಳ್ಳಿ ಕಡೆ ಹೋಗಲ್ಲ. ನಾವು ಹಳ್ಳಿ ಕಡೆ ಗಂಡದ ಕುಡ್ಕೊಂಡು ಹೊಡಿಯೋರವ್ರೆ. ಹೆಂಡತಿ ಅಂತ ಹೋಗ್ಲಿ, ಎಲ್ಲ ಕಡೆ 4 ಈಗ ಎಲ್ಲ ಜನದ ಮುಂದೆನೆ ಕರೆಕ್ಟಾಗಿ ಎಲ್ಲಿಗೆ ರೂಮಲ್ಲಿ ತಾಳಿ ಕಟ್ಟಿದ್ರು ಹಂಗೆ ಎಲ್ಲರೂ ಎದುರುಗಡೆ ತಾಳಿ ಕಟ್ಬಿಟ್ಟು ಹೆಂಡತಿ ಅಂತ ಒಪ್ಕೊಂಡು ಅವಾಗ ಅದು ಏನು ಕಟ್ಟಿದಾಗೈತೆ ಮತ್ತೆ ಎಲ್ಲರ ಮುಂದೆನೂ ಒಂದ್ಸರಿ ಕಟ್ಬಿಡ್ಬೇಕು. ಕಟ್ಬಿಟ್ಟು ಬೆಳಿಗ್ಗೆ ಓಡಿಸಿದ್ರೆ ಏನ್ ಮಾಡ್ತೀರಾ? ಅದೇನು ಗ್ಯಾರಂಟಿ ಇಟ್ಕೊತೀರಾ? ಈಗ ನಾನು ಒಪ್ಕೊಂಡೆ ಆಯ್ತಲ್ಲ, 4 ಜನ ಮುಂದೆ ಏನ್ ಕಟ್ಲಿ? ನಾನು ತಾಳಿ ಕಟ್ಟಿದ್ದೀನಿ, ಪದೇ ನಾನು ಕಟ್ಟಲ್ಲ. ಹೆಂಡತಿ ಅನ್ನೋ ಮುಗೀತು, ಅವಳು ನನ್ನ ಸುದ್ದಿ. ಮಧ್ಯೆ ಯಾರು ಬರ್ಬೇಡಿ. ಅದೇ ಹೆಂಡತಿ ಅಂತಾರೆ ಎಲ್ಲ ಬಿಟ್ರೆ ಹೆಂಡತಿ ಸರಿ, ಹೆಂಡತಿ ಅಂತಾನೆ ಅಂತ ಹೇಳ್ಕೊಡ್ರಿ ಎಲ್ಲರೂ. ಆಯ್ತು, ಹೇಳ್ತೀನಿ ಬಿಡಿ. ಆಯ್ತು, ನಾನು ಹೆಂಡ್ತಿನೇ ಬಿಡಿ. ಬಡ ಮಿಂಚು, ನೀನು ನಾನು ಹೆಂಡ್ತಿ, ಆರಾಮಾಗಿರ. ನೀನು ಒಪ್ಕೊಳ್ಳೋದ್ರೆ ನಾನು ಒಪ್ಕೊಂಡಿದ್ದೀನಿ. ನಾನು ಹೆಂಡ್ತಿ ಬಿಟ್ಟು ಆಯ್ತೈತೆ ಅಂದರೆ ನಾನು ಬಂದಾಗ ಬರ್ತೀನಿ, ಇಲ್ಲಿಗೆ ಮಾತಾಡಿಸ್ತೀನಿ, ಫೋನ್ ಮಾಡ್ತೀನಿ, ಬ್ಲಾಕ್ ತೆಗೆ ಕೇಳಿ ಮಾತಾಡ್ತೀನಿ. ತಾಳಿ ಕಟ್ಟಿದ್ದೀನಿ ಮತ್ತೆ ಎಲ್ಲರ ಮುಂದೆ 2 ಸತಿ ಮದುವೆ ಆಗಿ ತಾಳಿ ಕಟ್ಟಕ್ಕೆ ಆಗ ನನಗೆ ಡೌಟ್ ಸ್ಟಾರ್ಟ್ ಆಗುತ್ತೆ. ಮುಂದೆ ಹಿಂಗೆಲ್ಲ ಎಲ್ಲರ ಮುಂದೆ ತಾಳಿ ಕಟ್ಟಿದ್ರೆ ಇಡ್ತೀನಿ ಯಾವ ಥರ ಒಂದು ದಿವಸ ಅನ್ಸುತ್ತೆ. ಈಗ ಹೆಂಡ್ತಿ ಅಂತ ಒಪ್ಕೊಂಡಾಯ್ತಲ್ಲ, ಇದೇ ಶಾಶ್ವತ. ಅದೆಲ್ಲ ನಿಮಗೋಸ್ಕರ ಕಟ್ಟೋದು. ಅವ್ ನಾಳೆ ದಿವಸ ಏನಾರ ಇಬ್ರು ಬೇರೆ. ಈಗ ಬರೀ ನನ್ನೊಬ್ಬನ ಮುಂದೆ ಅಲ್ಲ, ನೀವು ಎಲ್ಲರ ಮುಂದೆನೂ ಹೇಳಿದ್ರೆ ಸರಿ. ಎಲ್ಲರ ಮುಂದೆನೂ ಹೇಳ್ಕೊಳ್ರಿ, ಎಲ್ಲರ ಮುಂದೆನೂ ಹೇಳ್ರಿ. ಆಯ್ತಾಯ್ತು, ನನ್ನೊಬ್ಬನ ಮುಂದೆ ಹೇಳಿದ್ರೆ ಏನ್ ಬಂತು? ಆಯ್ತು. ಇನ್ನು ಅದೊಂದು ಹೆಂಡ್ತಿ ಅಂತ ಒಪ್ಕೊಬಿಟ್ರೆ ಅತ್ಯಾಚಾರ ಬರಲ್ಲ, ಬಲಾತ್ಕಾರ ಬರಲ್ಲ, ರೇಪ್ ಮಾಡಿದ ಅಂತ ಬರಲ್ಲ, ಅದ್ಯಾರೋ ಇನ್ನೊಬ್ರಿಗೆ ಬಸ್ರಾಗಿದೆ ಅಂತ ಬರಲ್ಲ, ಅಪಶಾನ ಮಾಡಿಲ್ಲ ಅಂತ ಬರಲ್ಲ, ಯಾವ್ದು ಬರಲ್ಲ. ನೀವು ಮಾಡ್ತಿರೋದು ಬೇರೆದೆಲ್ಲ ಮಾಡ್ತಾ ಇದೀರ. ಅದನ್ನ ಬಿಟ್ಬಿಟ್ಟು ಅದು ಮುಂಚೆನೇ ಹೇಳ್ಬಿಟ್ಟಿದ್ರೆ ಯಾವುದೋ ಸುಮ್ಮನೆ ಬೇರೆ ಅವನ ಅಪ್ಪನ ಜೊತೆ ಹೋಗಿದ್ದಾಳೆ, ಅಲ್ಲೋಗಿದ್ದಾಳೆ, ಯಾರ್ಯಾರ ಜೊತೆ ಹೋಗಿದ್ದಾಳೆ, ಅವೆಲ್ಲ ಯಾಕೆ ಬೇಕಾಗಿತ್ತು? ಆ ಥರ ಯಾವ್ದಾರ ನಾನು
ನಾನು ಅಷ್ಟು ಸುಲಭ ನಂಬಲ್ಲ, ಇವಳು ಹೇಳಿದ ತಕ್ಷಣ ನಂಬಲಿಲ್ಲ. ನಾನು ಎಲ್ಲ ರೀತಿಯಿಂದ ನೋಡಿದೆ, ಕೂಲಂಕುಷ ಪರಿಶೀಲಿಸ್ದೆ, ಎಲ್ಲ ಆ ಥರ ಆಗಿದೆಯಾ ಮಾಡಿದ್ಯಾ ಎಲ್ಲ ಟೆಸ್ಟ್ ನೋಡ್ಕೊಂಡು ಎಲ್ಲ ನೋಡಿದೆ. ಆ ಥರ ಇಲ್ಲಿದ್ದಕ್ಕೇನೆ ಹೌದು ಕರೆಕ್ಟಾಗಿ ಹೇಳ್ತಾ ಇದ್ದಾಳೆ ಅಂತ ಒಪ್ಕೊಂಡಿದ್ದೆ. ಆಯ್ತಾಯ್ತಾ? ನೀವು ಬನ್ನಿ, ಮಿಕ್ತರ್ ಯಾರು ಬರಂಗಿಲ್ಲ. ನಾನು ಕುಡ್ಕ ಬಂದು ಹೊಡಿತೀನೋ ಇಲ್ಲ ಹೊಡಿತೀನೋ, ನಮ್ಮ ಹಳ್ಳಿ ಸ್ಟೈಲಲ್ಲಿ ಏನ್ ಬೇಕಾದ್ರೂ ಮಾಡಿದ್ರೆ ಯಾರು ಕೇಳಂಗಿಲ್ಲ. ಗಂಡ ಹೊಡೆಯೋ ಅಧಿಕಾರ ಇದೆ. ನಾನು ಯಾರಿಗೂ ಅಧಿಕಾರ ಇಲ್ಲ. ಕಾನೂನು ಪ್ರಕಾರ ಗಂಡಂಗಾಗ್ಲಿ ಹೆಂಡತಿಗಾಗ್ಲಿ ಇದು ಹೊಡೆಯೋ ಅಧಿಕಾರ ಅಂತ ಯಾರಿಗೂ ಇಲ್ಲ. ಸಿಟಿ ಸ್ಟೈಲ್ ಇಲ್ಲ, ಕಾನೂನು ಪ್ರಕಾರನೇ ಇಲ್ಲ. ಅಲ್ಲಿ ಹೊಡಿಬೇಕು ಅಂತ ಅಲ್ಲ. ಬೆಳಗ್ಗೆ ಏನ್ ಬೇಕು ಹೇಳ, ಅಡಿಗೆ ತರಕಾರಿ ಬೇಕಾ ಟೊಮೆಟೊ ಹಣ್ಣು ಬೇಕು ಹೇಳ ತಂದಾಕ್ತೀನಿ. ಇದು ನಿಂದು ಏನೇನು ಅಮೌಂಟ್ ಬರುತ್ತೆ ತಿಂಗಳ ನನಗೆ ಬರ್ಬೇಕು, ಅದು ಪೂರ್ತಿ ನೀನು ದುಡಿಯೋದೆಲ್ಲ ನನ್ನ ಅಕೌಂಟಿಗೆ ಬರಬೇಕು. ನಾನು ನಿನಗೆ ಏನು ಮಾಡ್ಬೇಕು ಮಾಡ್ತೀನಿ. ಅಂತ ಕಾಲಕ್ಕೆ ಏನಾದ್ರು ಡೈವರ್ಸ್ ಬೇಕು ಅಂದರೆ ಡೈವರ್ಸಲ್ಲಿ ಏನಿರುತ್ತೆ ಪರಿಹಾರ ಹಂಗೆ ಕೊಟ್ಟು ಡೈವರ್ಸ್ ಮಾಡ್ತೀನಿ ಅಷ್ಟೇ. ಅಂತ ಕಾಲಕ್ಕೆ ಇದೇ ಸತ್ಯ. ಬಿಡೆ ಹೆಂಡ್ತಿ ಅಂತ ಹೋಗಿ ಫೋನ್ ಮಾಡ್ತೀನಿ. ಬಾರೆ ರೇಪ್ ಅನ್ನೋದೇ ಬರಲ್ಲ. ಬರೀ ಹೆಂಡ್ತಿ ಅಂತಲೇ ಧೈರ್ಯವಾಗಿ ಹೇಳ್ತೀನಿ. ಪ್ರೊಡ್ಯೂಸರ್ಗೂ ಹೇಳ್ತೀನಿ. ಏನು ಸಿನಿಮಾ ರಿಲೀಸ್ ಆಗಬೇಕು, ಅದಾದ್ಮೇಲೆ ನಾನು ಸಾಯಿಸೋ ಸ್ಕೆಚ್. ನಾನು ಇವತ್ತು ಹೇಳ್ತೀನಿ, ನಾನು ಸಾಯಿಸೋ ಮನುಷ್ಯ ಅಲ್ಲ.